ದಿ ಕರ್ನಾಟಕ ಮುನ್ಸಿಪಾಲಿಟಿ ಆ್ಯಕ್ಟ್ 1964ನ ಸೆಕ್ಷನ್ 322ನ ಪ್ರಕಾರ ಯಾವುದೇ ಸಬ್ ಆರ್ಡಿನೇಟ್ ಆಫೀಸರ್ ಅಥವಾ ಮುನ್ಸಿಪಲ್ ಕೌನ್ಸಿಲ್ ನಡೆಸುವಂತಹ ಯಾವುದೇ ಪ್ರೊಸೀಡಿಂಗ್ಸ್ನ ರೆಕಾರ್ಡ್ಸ್ಗಳನ್ನು ಅಥವಾ ಮುನ್ಸಿಪಲ್ ಕೌನ್ಸಿಲ್ ಎದುರುಗಡೆ ಇರುವಂತಹ ಅಪೀಲನ್ನು ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೆಕಾರ್ಡ್ಸ್ಗಳನ್ನು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ನ ಡೈರೆಕ್ಟರ್ ಆದವರು ಆ ರೆಕಾರ್ಡ್ಸ್ಗಳನ್ನು ಕಾಲ್ ಫರ್ ಮಾಡ್ಬೋದು ಮತ್ತು ಆ ಎಲ್ಲ ರೆಕಾರ್ಡ್ಸ್ಗಳನ್ನು ಎಕ್ಸಾಮೈನ್ ಮಾಡ್ಬೋದು. ಒಂದು ವೇಳೆ ಈ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ನ ಡೈರೆಕ್ಟರ್ ಅವರು ಸ್ಯಾಟಿಸ್ಫೈ ಆದರೆ, ಅಂದರೆ ಸಬ್ ಆರ್ಡಿನೇಟ್ ಆಫೀಸರ್ ಮಾಡಿರುವಂತಹ ಆರ್ಡರ್ ಲಾಗೆ ಕಾಂಟ್ರರಿ ಆಗಿದೆ ಮತ್ತು ಮುನ್ಸಿಪಲ್ ಕೌನ್ಸಿಲ್ ಮಾಡಿರುವಂತಹ ಆರ್ಡರ್ ಲಾಗೆ ಕಾಂಟ್ರರಿ ಆಗಿದೆ ಮತ್ತು ಮುನ್ಸಿಪಲ್ ಏರಿಯಾಗೆ ಅದರ ಒಂದು ಇಂಟ್ರೆಸ್ಟ್ಗೆ ಪ್ರಿಜುಡೈಸ್ ಆಗಿದೆ ಮತ್ತು ಜಸ್ಟಿಸ್ನ ಮಿಸ್ಕ್ಯಾರೇಜ್ ಆಗುತ್ತೆ. ಸೊ ಈ ರೀತಿಯ ಸ್ಯಾಟಿಸ್ಫೈ ಆದರೆ ಈ ಸಬ್ ಆರ್ಡಿನೇಟ್ ಆಫೀಸರ್ ಮಾಡಿರುವಂತಹ ಆರ್ಡರನ್ನು, ಮುನ್ಸಿಪಲ್ ಕೌನ್ಸಿಲ್ ಮಾಡಿರುವಂತಹ ಆರ್ಡರನ್ನು ಡೈರೆಕ್ಟರ್ ಅವರು ರೆಕಾರ್ಡ್ಸ್ಗಳನ್ನು ತರಿಸ್ಕೊಂಡು ಅವುಗಳನ್ನು ಎಕ್ಸಾಮೈನ್ ಮಾಡಿ ಸರಿಯಾದ ಆರ್ಡರನ್ನು ಪಾಸ್ ಮಾಡುವಂತಹ ಒಂದು ರಿವಿಷನಲ್ ಪವರನ್ನು ಈ ಸೆಕ್ಷನ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ನ ಡೈರೆಕ್ಟರ್ಗೆ ಕೊಡುತ್ತೆ.